Hello guys, welcome to KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅಪ್ಡೇಟ್ಸ್ಗಿಂತನೂ ಜಾಸ್ತಿ ರೂಮರ್ಸೇ ಜಾಸ್ತಿ ಇದೆ ಗುರು. ಅಂದರೆ ಕೆಲವೊಂದು ಸ್ಟಾರ್ಸ್ನ ಹೇಳಿಕೆಗಳು ತುಂಬ ಮಾತಾಗಿ ಅಂದರೆ ಇಂಡಸ್ಟ್ರಿ ಫುಲ್ಲಾಗಿ ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇಂಥ ಮಾತುಗಳನ್ನ ಇವತ್ತು ಹೇಳೋಕೊಟ್ಟಿರುವಂಥದ್ದು. ಅದಲ್ಲದೇ ನಮ್ಮ ಕನ್ನಡ ಇಂಡಸ್ಟ್ರಿ ಬಿಟ್ಟು ಸ್ವಲ್ಪ ಆಚೆ ಹೋಗಿ ನ್ಯೂಸ್ನ ಕವರ್ ಮಾಡೋಣ, ಯಾಕೆಂತಂದರೆ ಅದೆಲ್ಲನೂ ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಆಫ್ ದ ವಿಡಿಯೋ. ಓಕೆ, ಮೊದಲನೇದಾಗಿ ಈಗ ಆಗಸ್ಟ್ 22ನೇ ತಾರೀಕು ಇದರದೊಂದು ಟ್ರೈಲರ್ ಬರೋಕ್ಕೆ ಹೊಟ್ಟಿದೆ. ಇಬ್ಬನಿ ತಬ್ಬಿದ ಇಲೆಯಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಒಂದು ಸಿನಿಮಾ ಪರಮಾವ ಸ್ಟುಡಿಯೋಸಿಂದ ಬರ್ತಿರೋವಂಥದ್ದು. ಸೊ ಈ ಒಂದು ಪ್ರಾಜೆಕ್ಟ್ ಫಸ್ಟ್ ಲಾಂಚ್ ಆದಾಗಲೇ ನನ್ನ ಕಡೆಯಿಂದನೇ ಫಸ್ಟ್ ನ್ಯೂಸ್ ಬಂದಿರುವಂಥದ್ದು ಅದೇ ಯೂಟ್ಯೂಬ್ ಚಾನಲಲ್ಲಿ. ಸೊ ನನಗೆ ತುಂಬಾ ಖುಷಿ ಆಯಿತು. ಆ ಟೀಮಿಂದ ಒಂದು ಸತಿ ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡಿದರು. ಓಕೆ, ಇದ್ರ ಪ್ರಮೋಷನ್ ಮಾಡಿ. ಆವಾಗ ನನ್ನ ಚಾನಲ್ ಅಷ್ಟು ದೊಡ್ಡದಾಗೂ ಇರಲಿಲ್ಲ, ಬರೀ 300 ವ್ಯೂಸಿಗೆಲ್ಲ ಇಷ್ಟೊಂದೆಲ್ಲ ಹೈಪ್ ಮಾಡ್ತಿದ್ದಾರಲ್ಲ ಅಂತ ಅನ್ಕೊತಾ ಇದ್ದೆ ನಾನು. ಆದರೆ ಗೊತ್ತಾಯಿತು, ಪರಮಾವ ಸ್ಟುಡಿಯೋಸ್ ಅವರು ಎಷ್ಟೇ ಚಿಕ್ಕದಾದ್ರೂ ಪರವಾಗಿಲ್ಲ, ಬಟ್ ಅಷ್ಟೇ ಒಂದು ಅಂದರೆ ಯಾವ ಚಿಕ್ಕ ಯೂಟ್ಯೂಬರ್ ಆದರೂ ಪರವಾಗಿಲ್ಲ, ಅವ್ರಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಇದನ್ನು ಓಕೆ ಇದು ಇನ್ನೂ ಮೇಲೋಗಲಿ ಅಂತ ಪ್ರಮೋಷನ್ನ ಮಾಡ್ತಾಯಿದ್ರು. ಯಾಕೆಂದರೆ ಅವರ ಪ್ರಾಜೆಕ್ಟ್ ಮೇಲೆ ಅವರಿಗೆ ನಂಬಿಕೆ ಇರೋದ್ರಿಂದ. ಸೊ ಇದು 22ನೇ ತಾರೀಕು ಬರೋಕ್ಕೆ ಹೊಟ್ಟಿದೆ. ಹಾಗೆಯೇ ಒಂದು ಒಳ್ಳೆ ಸೆಪ್ಟೆಂಬರ್ 5ಗೆ ಬರೋಕ್ಕೆ ಹೊಟ್ಟಿರುವಂಥ ಸಿನಿಮಾ ಆಗಿರುವಂಥದ್ದು. ಅವತ್ತು ಕನ್ನಡ ಸಿನಿಮಾಗೆ ಮತ್ತು ಒಂದು ತಮಿಳ್ ಸಿನಿಮಾಗೆ ಕ್ಲಾಶ್ ಆಗುತ್ತೆ ಅಂತ ಅನ್ಕೊಳ್ಬೋದು, ಬಟ್ ಕನ್ನಡ ಸಿನಿಮಾ ನೋಡೋರು ಇದ್ದೇ ಇರ್ತಾರೆ. ಹೇಗೆ ಸಪ್ತಸಾಗರದ ಆಚೆಯಲ್ಲೂ ನೋಡಿದ್ರು ಅದೇ ರೀತಿ ಸಪೋರ್ಟ್ನ ಈ ಒಂದು ಮೂವಿ ಕೊಡ್ತಾರೆ ಅಂತ ನನ್ನ ಒಂದು ನಂಬಿಕೆ ಆಗಿರುವಂಥದ್ದು. ಸೆಪ್ಟೆಂಬರ್ 5ಗೆ ಗೋ ಟು ಮೂವಿ ತಮಿಳ್ ಸಿನಿಮಾ ಬರೋಕ್ಕೆ ಹೊಟ್ಟಿರುವಂಥದ್ದು. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಅಫ್ಕೋರ್ಸ್ ನನಗೆ ತಲಪತಿಯವರ ಮೂವೀಸ್ ಅಂದರೆ ನೆಕ್ಸ್ಟ್ ಲೆವೆಲ್ ಇಷ್ಟ ಇರುವಂಥದ್ದು. ಸೊ ನಾನು 2 ಮೂವಿನೂ ನೋಡಿ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ 2ನೇ ವಿಷಯಕ್ಕೆ ಬರೋದಾದರೆ, ರಿಷಬ್ ಶೆಟ್ಟಿ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು. ಬಾಲಿವುಡ್ ಅವರು ನಮ್ಮ ಇಂಡಿಯನ್ ಸಿನಿಮಾನ ರೆಪ್ರೆಸೆಂಟ್ ಮಾಡೋ ರೀತಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇದೆಲ್ಲ ಕೆಳಗಡೆ ಹಾಕುವಂಥ ಪ್ರಯತ್ನನ ಎಷ್ಟು ದಿನ ಇದನ್ನು ನೆಗೆಟಿವ್ ಆಗಿ ತೊಗೊಂಡಿದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ನೋಡಿ, ರಿಷಬ್ ಶೆಟ್ಟಿ ಅವರು ಹೇಳಿರುವಂಥದ್ದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಏನಂತಂದರೆ, ಒಂದು ಬಾಲಿವುಡ್ ಸಿನಿಮಾದವರು ಆ್ಯಸ್ ಎ ಇಂಡಿಯನ್ ಸಿನಿಮಾ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಅವರ ಮೊದಲಿಂದನೂ ಯೋಚನೆ ಇದ್ದಿದ್ದು ಅನ್ನೋ ರೀತಿಲಿ ಹೇಳಿರುವಂಥದ್ದು. ಸೊ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಸೌತ್ ಸಿನಿಮಾ ಏನಿದೆಯಲ್ಲ, ರಿಚ್ನೆಸ್ನ ತೋರಿಸುವಂಥ ಕೆಲಸ ಮಾಡಿದೆ ಅಂತ. ಸೊ ಬಾಲಿವುಡವ್ರು ಏನು ಮಾಡ್ತಿದ್ರು ಅಂತಂದರೆ, ಯೂಶ್ವಲಿ ಮಾಡ್ತಿರೋಂಥ ಕೆಲಸ ಇದು. ರಿಷಬ್ ಶೆಟ್ಟಿ ಹೇಳಿರೋವಂಥದ್ದಲ್ಲ, ನಾನು ನನ್ನ ಕಡೆಯಿಂದ ಹೇಳ್ತಿರೋವಂಥದ್ದು. ಬಾಲಿವುಡವ್ರು ಯೂಶ್ವಲಿ ಏನು ಮಾಡ್ತಿದ್ರು ಅಂತಂದರೆ, ಒಂದು ಸಿನಿಮಾನ ಇಂಡಿಯಾದಲ್ಲಿ ಈ ಥರ ಇರ್ತಾರೆ, ಒಂದು ಸಿನಿಮಾಸ್ ಅಷ್ಟು ರಿಚ್ನೆಸ್ಸಲ್ಲಿರಲ್ಲ, ಆ ಒಂದು ಆ್ಯಂಗಲಲ್ಲ. ಧೂಮ್ ಸಿನಿಮಾ ಅಲ್ಲ, ಅವೆಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಇವರು. ಅದಾದಮೇಲೆ ಬರ್ತಿರೋಂಥ ಸಿನಿಮಾಗಳು ಹೇಳಿದ್ದು ಇಂಡಿಯಾದಲ್ಲಿ ಇರ್ತಾರೆ, ಅದಾದಮೇಲೆ ಫಾರಿನ್ ಲೊಕೇಶನ್ಗೆ ಹಾಕಿದ ತಕ್ಷಣ ಅವು ನೆಕ್ಸ್ಟ್ ಲೆವೆಲ್ ಅಂತ ತೋರಿಸೋ ರೀತಿ. ಸೊ ಯೂಶ್ವಲಿ ಈ ಥರ ನಡೀತಾ ಇದ್ದಿತ್ತಲ್ಲ. ಸೊ ಅದಾದಮೇಲೆ ಒಂದು ಸೌತ್ ಸಿನಿಮಾ ಇಂಡಿಯಾದಲ್ಲೇ ಇದ್ಕೊಂಡು ಯಾವುದೇ ಒಂದು ಫಾರಿನ್ ಲೊಕೇಶನ್ನ ಚೇಂಜ್ ಮಾಡ್ದಲೇ ಇಂಡಿಯನ್ ಸಿನಿಮಾದ ಒಂದು ವ್ಯಾಲ್ಯೂ ರಿಚ್ನೆಸ್ನ ಕೊಟ್ಟು ಇಲ್ಲಿನ ಸಿನಿಮಾಗೆ ನಿಜ ಹೇಳ್ಬೇಕಂತಂದರೆ ಕಾಂತಾರ ಮತ್ತು KGF ನ್ಯಾಷನಲ್ ಅವಾರ್ಡ್ ವಿನ್ ಆಗಿರುವಂಥದ್ದು ಸುಮ್ಮನೆ ಅಂತೂ ಅಲ್ವೇ ಅಲ್ಲ. ಯಾಕೆಂದರೆ ನಾವು ಜಸ್ಟ್ ಇಂಡಿಯಾದಲ್ಲಿ ಇದ್ಕೊಂಡು ಯಾವ ರೀತಿ ಸಿನಿಮಾ ತೆಗಿಬೋದು ಅನ್ನೋದು ತೋರಿಸ್ಕೊಂಡಿರುವಂಥದ್ದು ಈ 2 ಸಿನಿಮಾ ಆಗಿರುವಂಥದ್ದು. ಸೊ ಈ ಹೆರಿಟೇಜ್ ಅಂದರೂ ಕೂಡ ತಪ್ಪಾಗಲ್ಲ. ನೋಡಿ, ಮೇಯ್ನ್ಲಿ ನನಗೆ ಹೇಳೋಕ್ಕಿರುವಂಥದ್ದು, ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆದಿರುವಂಥದ್ದು ತುಂಬ ಹಲವಾರು ಸ್ಟಾರ್ಸ್ಗಳಿಂದ. ಶಂಕರ್ ನಾಗ್ ಅವರಾಗಿರ್ಬೋದು, ಉಪೇಂದ್ರ ಆಗಿರೋವಂಥದ್ದು, ಅಂದರೆ ಓಮ್ ಮೂವಿ ಕೊಟ್ಟಿರೋವಂಥದ್ದು ನೆಕ್ಸ್ಟ್ ಲೆವೆಲ್. ಈಗ ಮ್ಯಾಕ್ಸ್ ಮೂವಿ ಬಗ್ಗೆ ಹೇಳೋದಾದರೆ, ಒಂದು ಹೊಸ ಅಪ್ಡೇಟ್ ಬಂದಿರೋದೇನಂತಂದರೆ, ಆ್ಯಸ್ ಎ ಟ್ರೂ ವಿಲನ್ ಆಗಿ ಕಾಣಿಸ್ಕೊಳ್ಳೋಕೆ ಹೊರಟಿದ್ದಾರೆ ಅಂತ. ನಾವು ಡೆವಿಲ್ ಸಿನಿಮಾದಲ್ಲಿ ಹೇಗೆ ಹೇಳ್ತಿದ್ವಲ್ಲ, ಲೈಕ್ ಇವರು ಟ್ರೂ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಡೆವಿಲ್ ದ ಹೀರೋನ ವಿಲನ್ ಅಂತ ನಮಗೆ ಗೊತ್ತಾಗ್ಕೊಟ್ಟಿದೆ ಅಂತ. ಅದೇ ರೀತಿ ಮ್ಯಾಕ್ಸಲ್ಲಿ ಹೇಳೋದಾದರೆ, ಇವರು ವಿಲನ್ನ ಹೀರೋನ ಅಂತ ಇನ್ಮೇಲೆ ಗೊತ್ತಾಗ್ಕೊಟ್ಟಿರೋಂಥದ್ದು. ಯಾಕೆ ಅಂತಂದರೆ, ಒಂದು ಟ್ರೂ ವಿಲನ್ ಕ್ಯಾರೆಕ್ಟರ್ನ ನೋಡೋಕೆ ಕೊಟ್ಟಿರೋಂಥದ್ದು ಮ್ಯಾಕ್ಸ್ ಮೂವಿಲಾಗಿರುವಂಥದ್ದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಓಡ್ತಾ ಇದೆ. ಯಾಕೆ ಅಂತಂದರೆ, ಅವರ ಒಂದು ಆರಾ ಆ್ಯಸ್ ಎ ವಿಲನ್ ಆಗಿ ತುಂಬಾ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ. ಯಾಕೆಂದರೆ ಈಗ ಸಿನಿಮಾ ನೋಡಿರೋರೆಲ್ಲ ಒಪ್ಕೊಂಡಿರೋಂಥದ್ದು ಒಂದೇ, ಇವರು ಆ್ಯಕ್ಚುಯಲ್ ವಿಲನ್ ಆಗಿ ಕಾಣಿಸ್ಕೊಳ್ಳೋದೇ ಬೆಟರ್ ಅಂತ. ಆ ಥರ ಆ ಒಂದು ಆರ ಏನಿದೆಯಲ್ಲ, ಅದು ಫೀಲ್ ಆಗ್ತಿರುತ್ತೆ. ಏನು ಗುರು, ನಮಗೇನೆ ಭಯಪಡಿಸ್ತಾರೆ, ಇವ್ರನ್ನ ಹೀರೋ ಕ್ಯಾರೆಕ್ಟರ್ ನಾವು ಹೆಂಗೆ ನೋಡ್ಬಿಟ್ವಿ ಅಂತ ಯೋಚನೆ ಮಾಡುವಂಥ ಸಿಚುವೇಶನ್ ಬರುತ್ತೆ ಅಂತ ಮ್ಯಾಕ್ಸ್ ಮೂವಿಲಿ ಇದೆ ಅಂತ. ನೋಡೋಣ ಗುರು, ಹೇಳೋದಕ್ಕಾಗಲ್ಲ, ಇನ್ನೇನು ಹೇಳೋದಕ್ಕಾಗಲ್ಲ. ಯಾಕೆಂತಂದರೆ ಮಾಸಿಯಾಗಿ ಕೊಟ್ಟಿರೋಂಥ ಒಂದು ಸಿನಿಮಾನೇ ಒಂದು ಮ್ಯಾಕ್ಸ್ ಸಿನಿಮಾ ಆಗಿರೋವಂಥದ್ದು. ಎಂತೆಂಥ ಟೈಟಲ್ ಅಲ್ಲ, ಟಾಕ್ಸಿಕ್ ಡೆವಿಲ್ ಮ್ಯಾಕ್ಸ್. ಏನಾಯಿತು ಕನ್ನಡ ಇಂಡಸ್ಟ್ರಿಗೆ? ಯಾವಾಗ ಬರ್ತೀರಾ ಸರ್? ಆ್ಯಂಡ್ ಮಾರ್ಟಿನ್ ಬರೋಕ್ಕೊಡಿದೆ, ಅದಂತೂ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಿರುವಂಥದ್ದು, ಓಕೆ ವಿಲನ್ ಆಗಿ ಜಾಸ್ತಿ ಚೆನ್ನಾಗಿ ಕಾಣ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾನೆ ಇದೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಓಕೆ, ಈಗ D60 ಸಿನಿಮಾ ಬಗ್ಗೆ ಮಾತಾಡೋದಾದರೆ, ನೋಡಿ 131 ಶಿವಣ್ಣನ ಮೂವಿ ಏನು ಬರೋಕ್ಕೆ ಕೊಟ್ಟಿತ್ತಲ್ಲ, ಒಂದು ಆ್ಯಸ್ ಎ ಗ್ಯಾಂಗ್ಸ್ಟರ್ ಆಗಿ ಟ್ರೂ ಮಾನ್ಸ್ಟರ್ ಆಗಿ ಬರೋಕ್ಕೆ ಕೊಟ್ಟಿರೋಂಥ ಒಂದು ಸಿನಿಮಾ ಏನಿತ್ತಲ್ಲ, ಅದು ನಾವೆಲ್ ಬೇಸ್ಡ್ ಆಗಿತ್ತು. ಅಂದರೆ ಒಂದು ಟ್ರೂ ಸ್ಟೋರಿ ಬೇಸ್ಡ್, ಅಂದರೆ ಲೈಕ್ ನಾವೆಲ್ ಬೇಸ್ಡ್ ಒಂದು ಕಥೆನ ಬರೀತಾರಲ್ಲ, ಕಥೆನ ರೂಪಾಂತರಗೊಳಿಸಿರ್ತಾರಲ್ಲ, ಆ ಒಂದು ಕಥೆ ಮೇಲೆ ಒಂದು ಮೂವಿನ, ಅಂದರೆ ಒಂದು ಬುಕ್ ಇರುತ್ತೆ, ಪೇಟೆಂಟ್ ಆಗಿರುತ್ತೆ, ಅಂಥ ಒಂದು ಬುಕ್ ನಾವೆಲ್ ಬೇಸ್ಡ್ ಮೇಲೆ ಮಾಡೋ ಕೊಟ್ಟಿರೋಂಥ ಸಿನಿಮಾನೇ 131 ಮೂವಿ ಆಗಿರುವಂಥದ್ದು. ಸೊ ಈ ಸಿನಿಮಾ ಆ್ಯಕ್ಚುಲ್ ಆಗಿ ಹೋಗಬೇಕಾಗಿದ್ದು D60 ಡಿ ಬಾಸ್ ಅವರಿಗೆ.
ಆದರೆ ಕಾರಣಾಂತರದಿಂದ ನಿಮಗೆ ಗೊತ್ತಿರೋ ಹಾಗೇನೆ ಕಾರಣಾಂತರದಿಂದ ಇದು ಶಿವಣ್ಣ ಅವ್ರಿಗೆ ಹೋಗಿದೆ. ಈಗ ಅದಲ್ದಲೇ ಹೇಳೋದಾದರೆ D60 ಸಿನಿಮಾ ಏನು ಬರೋಕೊಟ್ಟಿದ್ದಲ್ಲ ಅದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಕೈದಿ ನಂಬರ್ನೇ ಕೊಟ್ಬಿಟ್ಟಿದ್ದಾರೆ. ಇದು ಏನು ಕೇಳ್ತೀನಿ ಅನ್ಅಫಿಷಿಯಲ್ ಆದರೂ ಕೂಡ ಎಲ್ಲ ಪ್ರೊಡ್ಯೂಸರ್ಸು ಫಸ್ಟ್ ಡಿ ಬಾಸ್ ಅವ್ರನ್ನ ಹಿಡಿಯೋದು ಕೈದಿ ನಂಬರ್. ನೋಡಿ ಸ್ಟೋರಿ ಅದ್ರ ಬೇಸ್ ಆಗಿರಲ್ಲ, ಸ್ಟೋರಿ ನಿಮಗೆ ಅದ್ರ ಬೇಸ್ ಯಾಕೆ ಆಗಿರಲ್ಲ ಅಂತ ಹೇಳಿದ್ರೆ ಅಂತ ನೋಡಿ ಸ್ಟೋರಿ ತುಂಬ ದೊಡ್ಡದಾಗಿ ಇದೆ, ಒಳ್ಳೆ ಸ್ಟೋರಿನೇ ಆಗಿರುವಂಥದ್ದು. ನೋಡಿ ಈಗ ನಡೀತಿರೋಂಥ ರೇಪ್ ನಡೀತಿರೋಂಥ ಸಿಚುವೇಶನ್ಗಳಿಗೆ ದಿನೇ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಮಾತ್ರ ಆಗ್ತಾ ಇಲ್ಲ. ಇದು ಯಾವತ್ತು ನಿಲ್ಲುತ್ತೋ ಅವತ್ತು ನಮ್ಮ ದೇಶ ಚೆನ್ನಾಗಿರುತ್ತೆ. ಇದಕ್ಕೂ ಮೀರಿ ನಾನ್ ಮಾಡಿರೋದೇ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವೇನ್ ಶಿಕ್ಷೆ ಕೊಟ್ಟರು ಅನ್ಭವಿಸಕ್ ನಾನ್ ಸಿದ್ಧವಾಗಿದೆ. ಈ ಕೈದಿ ನಂಬರ್ನ ಇಟ್ಕೊಂಡು ಒಂದು ಮೂವಿನ ಸಿನಿಮಾನ ಮಾಡಿಕೊಟ್ಟಿರೋವಂಥದ್ದು. ಅಂದರೆ ಒಂದು ಈ ಕೈದಿ ನಂಬರ್ ಹೇಗಿದ್ರು ಫೇಮಸ್ ಆಗಿದೆ, ಪ್ರೊಡ್ಯೂಸರ್ಸ್ ಎಲ್ಲ ಫಸ್ಟ್ ಯೋಚನೆ ಮಾಡುವಂಥದ್ದು ಕೈದಿ ನಂಬರ್ ಹೇಗಿದ್ರು ಫೇಮಸ್ ಆಗಿದೆ. ಈ ಪ್ರೊಡ್ಯೂಸರು ಎಲ್ಲ ಪ್ರೊಡ್ಯೂಸರ್ಸ್ ಇರ್ತಾರೆ, ನನಗೆ ಬೇಕು ಈ ಟೈಟಲ್ ಅಂತ ಯೋಚನೆ ಅರ್ಧ ಆಡ್ತಿರ್ತಾರೆ, ಈ ಟೈಟಲ್ ನನಗೆ ಬೇಕು ಅಂತ. ಅದಾದಮೇಲೆ ಡೈರೆಕ್ಟರ್ಸ್ ಹಿಡಿದಾದ್ಮೇಲೆ ಡೈರೆಕ್ಟರ್ಸ್ ಎಲ್ಲ ಕತೆ ಎಲ್ಲ ಓಕೆ ಆದಮೇಲೆ ಡಿ ಬಾಸ್ ಅವ್ರು ಯಾರನ್ನ ಸೆಲೆಕ್ಷನ್ ಮಾಡ್ಕೊತಾರೆ ಅಲ್ಲಿಗೆ ಟೈಟಲ್ ಫಿಕ್ಸ್ ಆಗುತ್ತೆ. ಯಾಕೆಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ರಾಬರ್ಟ್ ಟೈಟಲ್ ಕೊಟ್ಟಿದ್ದು ಕೂಡ ಡಿ ಬಾಸ್ ಅವರೇ ಆಗಿರೋವಂಥದ್ದು. ಯಾರು ಹೆಂಗೆ ಅರ್ಚಾಡಿದ್ರು ಕೂಡ ಅದು ಡಿ ಬಾಸ್ ಅವರೇ ಕೊಟ್ಟಿರೋವಂಥದ್ದು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಸೊ ಗೈಸ್ ಇದಿಷ್ಟು ನನಗೆ ಹೇಳಿದ್ದು ಕನ್ನಡ ನ್ಯೂಸ್ ಬಗ್ಗೆ. ಈಗ ನಮಗೆ ಸ್ವಲ್ಪ ಕರ್ನಾಟಕದ ನ್ಯೂಸ್ ಬಗ್ಗೆ ಆಚೆ ಹೋಗ್ಬಿಟ್ಟು ಮಾತಾಡಬೇಕು ಅಂತ ನಾನು ಹೇಳಿದ್ದೆ, ನಮಗೆ ಸಂಬಂಧಪಟ್ಟಿದ್ದೇನೆ ಅಂತ ಹೇಳಿದ್ದೆ. ಏನಕ್ಕೆ ಅಂತಂದರೆ ನಿಮಗೆ ವಿಷಯ ಹೇಳ್ತಾ ಹೋದಾಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ NTR 31 ತೆಲುಗು ಸ್ಟೇಟ್ಸಲ್ಲಿ ಈಗ ನಮಗೆ ಕೊಟ್ಟಿರೋಂಥ ಒಂದು ಬಿಗ್ ಮೂವೀಸ್ ಅಂತ ಹೇಳಿದ್ರೆ ಒಂದು ಚಾಲೆಂಜರ್, ಅದು ಶಂಕರ್ ಅವ್ರ ಡೈರೆಕ್ಷನಲ್ಲಿ ಬರ್ತಿರೋಂಥ ಸಿನಿಮಾ. ಸೊ ಚಾಲೆಂಜರ್ ಅಫ್ಕೋರ್ಸ್ ಒಂದು ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಅದಲ್ಲದೇ ಪುಷ್ಪ 2 ದ ರೂಲ್ ಕೊಟ್ಟಿರೋಂಥ ಸಿನಿಮಾ ಆಗಿರುವಂಥದ್ದು ಎಲ್ಲರೂ ಆ್ಯಂಟಿಸಿಪೇಟ್. ಕರ್ನಾಟಕದಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ ಗುರು ಆ ಒಂದು ಮಾಸ್ ಸಿನಿಮಾ ನೋಡೋದಕ್ಕೋಸ್ಕರ. ಆದರೆ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ 131 ಸಿನಿಮಾ ಬರಲಿ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಮಾಸ್ ಇರುತ್ತೆ ಅಂತ. ಪರವಾಗಿಲ್ಲ, ಅಲ್ಲು ಅರ್ಜುನ್ ಅವರು ರಾಮಚರಣ್ ಅವರು ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ NTR 31 ತುಂಬಾ NTR ಅವ್ರ ಕಡೆಯಿಂದ ನಮಗೆ ಸಂಬಂಧಪಟ್ಟಿದ್ದು ಹೇಗೆ ಅಂತಂದರೆ ಡೈರೆಕ್ಟರ್ ನಮ್ಮವರಲ್ವ. ಸೊ ಡೈರೆಕ್ಟರ್ ಅಥವಾ ಹೀರೋ ನಮ್ಮವರಾದರೆ ಸಾಕು. ಆ್ಯಂಡ್ NTR ಅವ್ರನ್ನ ನಾವು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ದೇವರ ಸಿನಿಮಾ ಕೂಡ ಕೊಟ್ಟಿರೋಂಥ ಸಿನಿಮಾ ಆಗಿರುವಂಥದ್ದು. ಸೊ ಆಲ್ರೆಡಿ ನಾವು ಆ್ಯಸ್ ಎ ಕನ್ನಡಿಗರಾಗಿ ಅಕ್ಸೆಪ್ಟ್ ಮಾಡಿದ್ದೀವಿ, ಅವ್ರು ಕನ್ನಡಿಗರೇ ಅಂತ, ಅವ್ರು ಇಲ್ಲೇ ಇದ್ದವರು, ಕರ್ನಾಟಕದಲ್ಲೇ ಇದ್ದವರು. ಸೊ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ, ಅವರ ಸಿನಿಮಾನ ನಾವು ಕೊಂಡಾಡಲೇಬೇಕಾಗುತ್ತೆ ಆ್ಯಸ್ ಎ ಕನ್ನಡಿಗನಾಗಿ. ಓಕೆ, ಈಗ ತಮಿಳ್ ಸಿನಿಮಾಗೆ ಬಂದರೆ ಗೋಟ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ತಲಪತಿ ಅವರ ಮೂವಿ ಬರೋಕೊಟ್ಟಿದೆ. ಇನ್ನು ಅಜಿತ್ ಅವರ ಮೂವಿ ಬರೋಕೊಟ್ಟಿದ್ದು ಗುಡ್ ಬ್ಯಾಡ್ ಆಗಲಿ. ಅದರಲ್ಲಿ ಅರ್ಜುನ್ ಸರ್ಜಾ ಅವರು ನೆಕ್ಸ್ಟ್ ಲೆವೆಲ್ ಸೈಕಿಗೆ ಕಾಣ್ತಾ ಇದ್ದಾರೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನಲ್ಲೇ. ನೀವೇನು ಪಿಕ್ ನೋಡ್ತಿರಲ್ಲ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅಜಿತ್ ಅವ್ರ ಕ್ಯಾರೆಕ್ಟರ್ ಯಾವಾಗಲೂ ನಾರ್ಮಲೈಸ್ ಆಗಿರುತ್ತೆ, ಅವ್ರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ಹಿಂದಿಗೆ ಬಂದರೆ ಸ್ತ್ರೀ 2 ಆಲ್ರೆಡಿ ರಿಲೀಸ್ ಆಗಿರುವಂಥ ಮೂವಿ ನಿಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಎಲ್ಲರೂ ಆ್ಯಂಟಿಸಿಪೇಟೆಡ್ ಆಗಿ ಕಾಣ್ತಿರೋಂಥ ಮೂವಿ. ಇದರಲ್ಲಿ ಒಂದು ಕ್ಯಾಮಿಯೋ ರೋಲ್ನ ನೋಡೋಕ್ಕೆ ಸಿಗುತ್ತೆ. ಇನ್ನು ಅಪ್ಕಮಿಂಗ್ ಪ್ರಾಜೆಕ್ಟ್ಸಲ್ಲಿ ಅಕ್ಷಯ್ ಕುಮಾರ್ ಅವರಾಗಲಿ, ಕಾರ್ತಿಕ್ ಆರ್ಯನ್ ಅವರಾಗಲಿ, ಅಂದರೆ ಇವರೆಲ್ಲ ಬುಲ್ಬುಲಯ್ಯ ಅಂದರೆ ನಮ್ಮದು ಆಪ್ತ ಮಿತ್ರ ಆಪ್ತರಕ್ಷಕಲ್ಲ ಮಾಡಿದಿರಲ್ಲ, ಅದರಲ್ಲಿ ಬಾಲಿವುಡ್ ಮೂವೀಸ್ ಎಲ್ಲ ಮಾಡಿರುವಂಥವ್ರು ಇದರಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ಇರುವಂಥ ಒಂದು ಚಿಕ್ಕ ಒಂದು ಬಸ್ ನ್ಯೂಸ್ ಆಗಿರುವಂಥದ್ದು. ನೋಡೋಣ ಗುರು ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಯಾವಾಗ ಕಲ್ಕಿ ಸಿನಿಮಾದಲ್ಲಿ ಹೈಪ್ ಕೊಟ್ಟರು, ಇವರ ಹೈಪ್ ಕೂಡ ನೆಕ್ಸ್ಟ್ ಲೆವೆಲ್ ಹೋಗಿದೆ, ಪ್ಯಾನ್ ಇಂಡಿಯಾ ಲೆವೆಲ್ ಆಗಿದೆ. ಆ್ಯಂಡ್ ಈಗ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಇರುವಂಥ ಸಿನಿಮಾ ಆಗಿರುವಂಥದ್ದು ಲಕ್ಕಿ ಭಾಸ್ಕರ್ ಆಗಿರುವಂಥದ್ದು. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಓವರ್ ಆಲ್ ಎಷ್ಟು ಕವರ್ ಮಾಡಬೇಕು ಈ ಒಂದು ಅಪ್ಡೇಟ್ಸಲ್ಲಿ ಕವರ್ ಮಾಡೋದಕ್ಕೆ ನನ್ನ ಕಡೆಯಿಂದ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಸೊ ಗೈಸ್ ನನಗೆ ಹೇಳಿದ್ದು ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.